ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ದದ್ದಲ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಳ್ಳಾರಿ, ಬೆಂಗಳೂರಿನಲ್ಲಿರೋ ನಾಗೇಂದ್ರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ನಿವಾಸದ ಮೇಲೆ ಹಾಗೂ ದದ್ದಲ್ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಯಚೂರಿನ ಆಶಾಪುರ ರಸ್ತೆಯಲ್ಲಿರುವಂತಹ ಶಾಸಕ ದದ್ದಲ್ ನಿವಾಸದಲ್ಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಏನೇನು ಡಾಕ್ಯುಮೆಂಟ್ಸ್ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಅಧಿಕಾರಿಗಳು ಈಗ ಜಾಲಾಡ್ತಾ ಇದ್ದಾರೆ. ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಎಸ್ಟಿ ನಿಗಮದಲ್ಲೂ ಕೂಡ ವಾಲ್ಮೀಕಿ ಎಸ್ಟಿ ನಿಗಮ ಏನಿದೆ ಅಲ್ಲೂ ಕೂಡ ಪರಿಶೋಧವನ್ನು ಮುಂದುವರಿಸಿದ್ದಾರೆ. ಕಚೇರಿಯಲ್ಲೂ ಶೋಧ ಕಾರ್ಯ ಮುಂದುವರೆದಿದೆ. ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಕೇಳಿಬಂದಿದ್ದಂಥ ಶಾಸಕರ ಹೆಸರು, ಅದೇ ರೀತಿಯಾಗಿ ಈಗ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರು ಕೂಡ ತಳುಕು ಹಾಕೊಂಡಿರೋದ್ರಿಂದ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ಮನೆಗಳ ಮೇಲೆ ಅದೇ ರೀತಿಯಾಗಿ ಆಫೀಸ್ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಲ್ಲದೆ ಹಗರಣದಲ್ಲಿ ಕೇಳಿಬಂದಂಥ 18 ಅಧಿಕಾರಿಗಳ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ. ವಾಲ್ಮೀಕಿ ಹಗರಣದಲ್ಲಿ ಯಾರ್ಯಾರ ಹೆಸರು ಕೇಳಿಬಂದಿತ್ತೋ ಅವರೆಲ್ಲರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆನೆ ಎಂಡಿ ಪದ್ಮನಾಭ್ ಇರ್ಬೋದು, ಲೆಕ್ಕ ಪರಿಶೋಧಕ ಪರಶುರಾಮ್ ಇರ್ಬೋದು, ನಾಗೇಂದ್ರ ಆಪ್ತ ನೆಕ್ಕಂಟಿ ನಾಗರಾಜ್ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಈ ಮೂಲಕ ಬೆಳ್ಳಂಬೆಳಗ್ಗೆ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಯಾರ್ಯಾರ ಹೆಸರು ಕೇಳಿಬಂದಿತ್ತೋ ಆ ಎಲ್ಲ ಅಧಿಕಾರಿಗಳಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳು ಲಭ್ಯವಾಗಬಹುದು, ಈಗಾಗಲೇ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರು ಅನ್ನುವಂಥ ಮಾಹಿತಿ ಏನಿದೆ, ಯಾರ್ಯಾರ ಹೆಸರಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿದ್ರು, ಯಾರ್ಯಾರು ಈ ಹಗರಣದಲ್ಲಿ ಪಾಲುದಾರರಾಗಿದ್ದಾರೆ, ಮತ್ತೆ ಯಾರ್ಯಾರು ಈ ಹಗರಣಕ್ಕೆ ನೇರವಾಗಿ ಪ್ರತ್ಯಕ್ಷವಾಗಿ ಪಾಲುದಾರರಾಗಿದ್ದಾರೆ, ಅದೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂತ ಅಂದರೆ ಅವರ ಮೇಲೆ ಇಡಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಗುವಂಥ ದಾಖಲೆಗಳು ಕೂಡ ಪ್ರಮುಖವಾಗ್ತವೆ. ಈಗಾಗಲೇ ಚಂದ್ರಶೇಖರ್ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಆ ಡೆತ್ ನೋಟ್ನಲ್ಲೂ ಕೂಡ ಕೆಲ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿತ್ತು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ. ಅದೇ ರೀತಿಯಾಗಿ 18 ಅಧಿಕಾರಿಗಳ ನಿವಾಸದ ಮೇಲೆ ಕೂಡ ಇಡಿ ಅಧಿಕಾರಿಗಳು ಈಗಾಗಲೇ ರೇಡನ್ನು ಕೂಡ ಮಾಡಿದ್ದಾರೆ. ಮಾಜಿ ಸಚಿವ ನಾಗೇಂದ್ರ ಇರ್ಬೋದು, ಅದೇ ರೀತಿಯಾಗಿ ದದ್ದಲ್ ಇರ್ಬೋದು, ಇವರ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಈ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಲಭ್ಯವಾಗ್ತವೆ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿರುವಂಥ ಅಥವಾ ಪುಷ್ಟಿ ಕೊಡುವಂಥ ದಾಖಲೆಗಳೇನಾದರೂ ಅಲ್ಲಿ ಸಿಗ್ತಾವ ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲ. ಈಗಾಗಲೇ ನಾಗೇಂದ್ರ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಸರ್ಕಾರಕ್ಕೆ ಒಂದು ರೀತಿಯಾಗಿ ಮುಜುಗರ ತರುವಂಥ ಹಗರಣ ಇದಾಗಿರೋದ್ರಿಂದ ಈಗಾಗಲೇ ಸಾಕಷ್ಟು ತನಿಖೆ ಕೂಡ ನಡೀತಾ ಇದೆ. ಆರೋಪಿಗಳನ್ನು ನಿನ್ನೆ 3 ಜನ ಆರೋಪಿಗಳನ್ನು ಕೂಡ ನಿನ್ನೆ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಲಾಗಿತ್ತು. ಅನೇಕ ಸಾಕ್ಷ್ಯಗಳು ಕೂಡ ಸಂಗ್ರಹ ಆಗಿದ್ದಾವೆ. ಅದರ ಆಧಾರದ ಮೇಲೆ ಕೂಡ ತನಿಖೆ ಮತ್ತಷ್ಟು ವೇಗವನ್ನು ಪಡ್ಕೊಂಡಿದೆ. ಈಗ ಅದರ ಬೆನ್ನಲ್ಲೇ ಇವತ್ತು ಬೆಳ್ಳಂಬೆಳಗ್ಗೆನೆ ಈ ಹಗರಣದಲ್ಲಿ ಯಾರ್ಯಾರ ಹೆಸರು ಕೇಳಿಬಂದಿದೆಯೋ ಅವರೆಲ್ಲರ ಅಧಿಕಾರಿಗಳ ಮನೆ ಮೇಲೆ, ಕಚೇರಿ ಮೇಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನೋಡಬೇಕಾಗುತ್ತೆ ದಾಳಿ ಸಂದರ್ಭದಲ್ಲಿ ಸಿಗುವಂಥ ಡಾಕ್ಯುಮೆಂಟ್ಸ್ಗಳು ಈ ಹಗರಣಕ್ಕೆ ಯಾವ ರೀತಿ ಪುಷ್ಟಿ ಕೊಡ್ತವೆ, ಯಾವ ರೀತಿ ಹಗರಣಕ್ಕೆ ಸಾಕ್ಷಿಯಾಗಿ ನಿಲ್ತವೆ ಅಂತ.